ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತೊಂದು ಹೊಸ ಸೀರೆ ಕುಚ್ಚನ್ನು ಹೇಳ್ತಾ ಇದ್ದೀನಿ. ಸೊ ಈ ಸೀರೆ ಕುಚ್ಚು ಡಿಸೈನ್ಗೆ ನಾನು ಈ ರೀತಿಯ ರೌಂಡ್ ಬೀಡ್, ದೊಡ್ಡ ಬೀಡನ್ನು ತೊಗೊಂಡಿದ್ದೀನಿ. ಇದರ ಮೇಲ್ಗಡೆ ನಮಗೆ ರೋಸ್ ಡಿಸೈನ್ ಇದೆ. ಸೊ ಪ್ಲೇನ್ ರೌಂಡ್ ಬೀಡು ದೊಡ್ಡ ಸೈಜ್ ತೊಗೊಂಡ್ರು ಬರುತ್ತೆ. ಹಾಗೆ 3mm ಸ್ವಲ್ಪ ದೊಡ್ಡ ಸೈಜ್ ಇರುವಂಥ ಬೀಡನ್ನು ತೊಗೊಂಡಿದ್ದೀನಿ. ಸೊ ಸ್ವಲ್ಪ ದೊಡ್ಡ ಸೈಜ್ ಇಲ್ಲ ಅಂದರೆ ನಾರ್ಮಲ್ 3mm ಬೀಡನ್ನೇ ತೊಗೊಳ್ಳಿ, ತೊಂದರೆ ಇಲ್ಲ. ದೊಡ್ಡ ಸೈಜು ಬೀಡು ನೀವು ನಾರ್ಮಲ್ ಆದರೂ ತೊಗೋಬೋದು. ಸೊ ನೀಡಲ್ ನಂಬರ್ 10 ತೊಗೊಂಡಿದ್ದೀನಿ. ಹಾಗೆ 6 ಎಳೆ ದಾರನ ನಾನು ಗಂಟಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇಲ್ಲಿಂದ ನಾವು ಡಿಸೈನ್ನ ಶುರು ಮಾಡೋಣ. ಸೊ ದಾರನ ನಾನು ಗಂಟಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಬಟ್ಟೆಗೆ ಈ ರೀತಿ ಹಿಡ್ಕೊಂಡು ನೀಡಲ್ನ ಹಾಕಿಬಿಟ್ಟು ನಾವು ಥ್ರೆಡ್ನ ಎಳ್ಕೊಂಬಂದು ಒಂದ್ಸರಿ ಈ ರೀತಿ ಸಿಂಗಲ್ ಕ್ರೋಶ ಮಾಡ್ಕೊಳ್ಳಿ, ಲಾಕ್ ಮಾಡ್ಕೊಳ್ಳಿ. ಬಟ್ಟೆಗೆ ಲಾಕ್ ಆದಮೇಲೆ 1 2 3 4 5 ಚೈನ್ನ ಹಾಕ್ಕೊಂಡ್ಬಿಟ್ಟು ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಕರೆಕ್ಟಾಗಿ ಅಲ್ಲಿಗೆ ಸ್ವಲ್ಪ ಒಳಗಡೆನೆ ನಾವು ಈ ರೀತಿ ಸಿಂಗಲ್ ಕ್ರೋಶ ಮಾಡ್ಕೋಬೇಕು. ಈ ರೀತಿ ಒಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ಳಿ. ಮತ್ತು ಇಲ್ಲಿಂದ 1 2 3 4 5 ಮತ್ತು 5 ಚೈನ್ನ ಹಾಕ್ಕೊಂಡ್ಬಿಟ್ಟು ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ನೋಡ್ಕೊಳ್ಳಿ. ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಅದ್ರ ಒಳಗಡೆನೆ ಒಂದು ಸಾರಿ ಈ ರೀತಿ ಬಟ್ಟೆಗೆ ಲಾಕ್ ಮಾಡ್ಕೊಳ್ಳಿ. ಸೊ 2 ಸಾರಿ ನಾವು 5 ಚೈನ್ ಹಾಕ್ಕೊಂಡ್ಬಿಟ್ಟು ಲಾಕ್ ಮಾಡ್ಕೊಂಡಿದ್ದೀವಿ. ಈಗ ಥ್ರೆಡ್ನ ಸ್ವಲ್ಪ ಮೇಲೆ ಮಾಡಿಕೊಂಡು ರೌಂಡ್ ಬೀಡನ್ನು ನೀರು ದೊಡ್ಡ ಸೈಜ್ ತೊಗೊಂಡಿದ್ನಲ್ಲ ಆ ಬೀಡನ್ನು ತೊಗೊಂಡು ಬೀಡನ್ನು ಥ್ರೆಡ್ ಒಳಗಡೆ ಹಾಕಿಬಿಟ್ಟು ಈ ರೀತಿ ಒಂದು ಸಾರಿ ಲಾಕ್ ಮಾಡ್ಕೊಳ್ಳಿ. ಬೀಡನ್ನು ಲಾಕ್ ಮಾಡ್ಕೊಂಡು ಆದಮೇಲೆ ಬಟ್ಟೆಗೆ ಕರೆಕ್ಟಾಗಿ ಎಲ್ಲಿ ಬರುತ್ತೆ ಇಲ್ಲಿ ಈ ರೀತಿ ಹಿಡ್ಕೊಂಡು ನೋಡಿ ಒಂದು ಸಾರಿ ಹಿಡ್ಕೊಂಡ್ಬಿಟ್ಟು ನಾವು ಬಟ್ಟೆಗೆ ಈ ರೀತಿ ಲಾಕ್ ಮಾಡ್ಕೋಬೇಕು. ಬೀಡನ್ನ ಲಾಕ್ ಮಾಡಿಕೊಂಡು ಬಟ್ಟೆಗೆ ಲಾಕ್ ಮಾಡಬೇಕು. ಮತ್ತು 1 2 3 4 5 ಮತ್ತು 5 ಚೈನ್ ಹಾಕ್ಕೊಂಡ್ಬಿಟ್ಟು ಕರೆಕ್ಟಾಗಿ ಎಲ್ಲಿ ಬರುತ್ತೆ ಅಲ್ಲಿಗೆ ಒಂದು ಸರಿ ಸಿಂಗಲ್ ಕ್ರೋಶ ಮಾಡ್ಕೊಳ್ಳಿ. ಮತ್ತು 1 2 3 4 5 ಮತ್ತು 5 ಚೈನ್ ಹಾಕ್ಕೊಂಡ್ಬಿಟ್ಟು ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಬಟ್ಟೆಗೆ ಒಂದು ಸರಿ ಲಾಕ್ ಮಾಡ್ಕೊಳ್ಳಿ. ಈ ರೀತಿ 5 ಚೈನ್ನ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಒಳಗಡೆನೆ ಲಾಕ್ ಮಾಡ್ಕೊಳ್ಳಿ. ಮತ್ತು ಇಲ್ಲಿಂದ 1 2 3 4 5 ಮತ್ತು 5 ಚೈನ್ನ ಹಾಕ್ಕೊಂಡ್ಬಿಟ್ಟು ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಮತ್ತೆ ಲಾಕ್ ಮಾಡ್ಕೊಳ್ಳಿ. ಸೊ 3 ಸಾರಿ ನಾವು ಇಲ್ಲಿ 5 ಚೈನ್ನ ಮಾಡ್ಕೊಂಡಿದ್ದೀವಿ. 3 ಸಾರಿ 5 ಚೈನ್ನ ಲಾಕ್ ಆದಮೇಲೆ ಮತ್ತೆ ಒಂದು ಬೀಡ್ ತೊಗೋಬೇಕು. ದೊಡ್ಡ ಬೀಡನ್ನು ತೊಗೊಂಡು ಥ್ರೆಡ್ ಒಳಗಡೆ ಹಾಕಿ ಈ ಬೀಡನ್ನು ಲಾಕ್ ಮಾಡ್ಕೊಳ್ಳಿ. ಬೀಡನ್ನು ಲಾಕ್ ಮಾಡಿದ್ಮೇಲೆ ಈ ರೀತಿ ಕರೆಕ್ಟಾಗಿ ಬಟ್ಟೆ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅಲ್ಲಿಗೆ ಒಂದು ಸಾರಿ ಲಾಕ್ ಮಾಡ್ಕೊಳ್ಳಿ. ಸೊ ಲಾಕ್ ಆದಮೇಲೆ ಮತ್ತೆ 1 2 3 4 5 ಮತ್ತೆ 5 ಚೈನ್ ಹಾಕ್ಕೊಂಡ್ಬಿಟ್ಟು ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ನೋಡ್ಕೊಂಡು ಅಲ್ಲಿಗೆ ಮತ್ತೆ ಒಂದು ಸಿಂಗಲ್ ಕ್ರೋಶ. ಸೊ ಮತ್ತೆ ಒಂದು ಸಿಂಗಲ್ ಕ್ರೋಶ. ಇದೇ ರೀತಿ ನಾವು ಮೊದಲೇ ಸ್ಟೆಪ್ಪನ್ನು ಮಾಡ್ಕೋಬೇಕು. ಸ್ಟಾರ್ಟಿಂಗ್ 5 ಚೈನು, ಒಂದು ಬೀಡು, ಮತ್ತು 3 ಸಾರಿ 5 ಚೈನು ಮತ್ತು ಬೀಡನ್ನು ಹಾಕ್ಕೋಬೇಕು. ಈ ರೀತಿ ಪೂರ್ತಿ ಸ್ಟೆಪ್ಪನ್ನು ಮುಗಿಸ್ಕೋಬೇಕು. ಸೊ ಲಾಸ್ಟಿಗೆ ಕೂಡ ನಾನು 2 ಸಾರಿ 5 ಚೈನ್ ಹಾಕ್ಕೊಂಡ್ಬಿಟ್ಟು ಬಟ್ಟೆಗೆ ಲಾಕ್ ಮಾಡಿದ್ದೀನಿ. ಲಾಕ್ ಆದಮೇಲೆ 2 ಸಾರಿ ಚೈನ್ ಹಾಕ್ಕೊಳ್ಳಿ. ಈ ರೀತಿ 2 ಸಾರಿ ಚೈನ್ ಹಾಕ್ಕೊಂಡ್ಬಿಟ್ಟು ದಾರನ ಕಟ್ ಮಾಡಿ, ಅವ ನಿಮಗೆ ದಾರ ಬಿಚ್ಚಲ್ಲ. ಸೊ ಇಲ್ಲಿ ಮೊದಲೇ ಸ್ಟೆಪ್ ನೋಡಿ, ಸ್ಟಾರ್ಟಿಂಗು ಮತ್ತು ಎಂಡಿಂಗು ಮತ್ತು ಸ್ಟಾರ್ಟಿಂಗು 5 ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೋಬೇಕು. ಬೀಡ್ ಹಾಕ್ಕೊಂಡ್ಬಿಟ್ಟು ಬೀಡ್ ಲಾಕ್ ಮಾಡಿ ಬಟ್ಟೆಗೆ ಲಾಕ್ ಮಾಡಿಕೊಂಡು 5 ಚೈನ್ನ 3 ಸಾರಿ ಹಾಕ್ತಾ ಬರಬೇಕು ಮಧ್ಯೆ. ಸೊ ಸೀರೆ ಪೂರ್ತಿ ಮೊದಲೇ ಸ್ಟೆಪ್ ಇದೇ ಮಾಡಿಕೊಂಡು ನೆಕ್ಸ್ಟ್ ಸ್ಟೆಪ್ಪನ್ನು ತೋರಿಸ್ತೀನಿ.
ನೆಕ್ಸ್ಟ್ ಸ್ಟೆಪ್ಪು ಬಂದುಬಿಟ್ಟು ನಾವು ಏನು ಲಾಕ್ ಮಾಡಿದ್ವಲ್ಲ ಲಾಕಿನ ಮೇಲೇ ಲಾಕ್ ಮಾಡಿಕೊಂಡು ಈ ಚೈನ್ ಮೇಲುಗಡೆ ಒಂದು ಸರಿ ಲಾಕ್ ಮಾಡ್ಕೊಳ್ಳಿ, ಮತ್ತು ಇನ್ನೊಂದು ಸರಿ ಚೈನಿನ ಮೇಲುಗಡೆ ಲಾಕ್ ಮಾಡ್ಕೊಳ್ಳಿ. 2 ಸಾರಿ ಚೈನ್ ಮೇಲುಗಡೆ ಆಯಿತು, ಲಾಕಿನ ಮೇಲೆ ಲಾಕ್ ಆಯಿತು. ಸೊ ಇಲ್ಲಿಂದ 1 2 3 4 ಮತ್ತು 4 ಚೈನ್ ಹಾಕ್ಕೊಂಡು ನೆಕ್ಸ್ಟ್ 5 ಚೈನ್ ಒಳಗಡೆ ಮೇಲುಗಡೆ ಒಂದು ಸರಿ ಈ ರೀತಿ ಲಾಕ್ ಮಾಡ್ಕೊಳ್ಳಿ. ಈ ರೀತಿ ಲಾಕ್ ಆದಮೇಲೆ ಇಲ್ಲಿಂದ ನಾವು ಕ್ರೋಶ ಮೇಲುಗಡೆ 2 ಸಾರಿ ಥ್ರೆಡ್ನ ಈ ರೀತಿ ತಗೊಳ್ಳಿ. ಈ ಬೀಡ್ ಹಿಂದ್ಗಡೆ ಇರುವಂಥ ಥ್ರೆಡ್ಡಿಗೆ ಈ ರೀತಿ ಬೀಡ್ ಹಿಂದ್ಗಡೆ ಇರುವಂಥ ಥ್ರೆಡ್ಡಿಗೆ ನೀಡಲ್ನ ಹಾಕ್ಬಿಟ್ಟು ಥ್ರೆಡ್ನ ಎಳ್ಕೊಂಬನ್ನಿ. 4 ದಾರ ಇರುತ್ತೆ, 4 ದಾರನ 2 ಸೇರಿ 1 ಮಾಡಿ, 2 ಸೇರಿ 1 ಮಾಡಿ, 2 ಸೇರಿ 1 ಮಾಡಿ, ಈ ರೀತಿ 3 ಸಾರಿ ಮಾಡಿದಾಗ ನಮಗೆ ತ್ರಿಬಲ್ ಕ್ರೋಶ ಅಂತ ಕರಿತೀವಿ. ಮತ್ತು ನೀಡಲ್ ಮೇಲೆ 2 ಸಾರಿ ತೊಗೊಳ್ಳಿ. ಸೊ ಹಿಂದ್ಗಡೆ ಬೀಡ್ಗಡೆ ಹಿಂದೆ ಇರುವಂಥ ಥ್ರೆಡ್ಡಿಗೆ ನೀಡಲ್ನ ಹಾಕ್ಬಿಟ್ಟು ಥ್ರೆಡ್ನ ಎಳ್ಕೊಂಬಂದು 2 ಸೇರಿ 1 ಮಾಡಿ, 2 ಸೇರಿ 1 ಮಾಡಿ, ಮತ್ತು 2 ಸೇರಿ 1 ಮಾಡಿ, 3 ಸಾರಿ. ಮತ್ತು ನೀಡಲ್ ಮೇಲೆ 2 ಸಾರಿ ತೊಗೊಳ್ಳಿ. ಬೀಡ್ ಹಿಂದ್ಗಡೆಯಿಂದ ಥ್ರೆಡ್ನ ತೊಗೊಂಬಂದು ಮೇಲ್ಗಡೆ ಈ ರೀತಿ 3 ಸಾರಿ ನಾವು 2 ಸೇರಿ 1 ಮಾಡ್ಕೋಬೇಕು. ಇದಕ್ಕೆ ನಾವು ತ್ರಿಬಲ್ ಕ್ರೋಶ ಅಂತ ಕರಿತೀವಿ. ಈ ತ್ರಿಬಲ್ ಕ್ರೋಶಗಳನ್ನು ಒಂದೇ ಲೆವೆಲಲ್ಲಿ ಒಂದೇ ಹೈಟಿಗೆ ಮಾಡ್ಕೊಳ್ಳಿ. ಒಂದು ಉದ್ದ ಒಂದು ಗಿಡ್ಡ ಟೈಟಾಗಿ ಎಳೆಯೋದು ಮಾಡಬೇಡಿ. ಒಂದೇ ಲೆವೆಲಲ್ಲಿ ಕ್ಲೀನಾಗಿ ನಾವು ಈ ರೀತಿ ತ್ರಿಬಲ್ ಕ್ರೋಶಗಳನ್ನು ಮಾಡ್ಕೋಬೇಕು. ಸೊ ಒಂದೇ ಲೆವೆಲಲ್ಲಿ ತ್ರಿಬಲ್ ಕ್ರೋಶಗಳನ್ನು ಮಾಡ್ಕೊಳ್ಳಿ. ಈ ಬೀಡ್ ಹಿಂದ್ಗಡೆ ನಾವು ಈಗ ಟೋಟಲಾಗಿ 13 ತ್ರಿಬಲ್ ಕ್ರೋಶಗಳನ್ನು ಮಾಡ್ಕೋಬೇಕು. ಈ ರೀತಿ 13 ತ್ರಿಬಲ್ ಕ್ರೋಶಗಳನ್ನು ಕೌಂಟ್ ಮಾಡಿಕೊಂಡು 13 ಮಾಡ್ಕೊತೀನಿ ನಾನು. ಸೊ ನೋಡಿ 13 ತ್ರಿಬಲ್ ಕ್ರೋಶಗಳನ್ನು ಹಾಕಿದ್ದೀನಿ. ಸೊ ಬೀಡು ಸ್ವಲ್ಪ ಹಿಂದೆ ಮುಂದೆ ಆಯಿತು, ರೊಟೇಟ್ ಆಯಿತು ಅಂತ ಇದು ಮಾಡ್ಕೋಬೇಡಿ, ಇದನ್ನು ಅಡ್ಜಸ್ಟ್ ಮಾಡ್ಕೋಬೋದು. ನೋಡಿ 13 ತ್ರಿಬಲ್ ಕ್ರೋಶ ಆದಮೇಲೆ ಈ 5 ಚೈನಿಗೆ ಡೈರೆಕ್ಟಾಗಿ ಒಂದು ಸರಿ ಲಾಕ್ ಮಾಡ್ಕೊಳ್ಳಿ. ಇಲ್ಲಿಂದ 1 2 3 4 4 ಚೈನ್ ಹಾಕ್ಕೊಂಬಿಟ್ಟು ನೆಕ್ಸ್ಟ್ 5 ಚೈನಿಗೆ ಈ ರೀತಿ ಒಂದು ಸರಿ ಲಾಕ್ ಮಾಡ್ಕೊಳ್ಳಿ. ಮತ್ತು ಇಲ್ಲಿಂದ 1 2 3 4 ಚೈನ್ ಹಾಕ್ಕೊಂಬಿಟ್ಟು ಮತ್ತೆ ನೆಕ್ಸ್ಟ್ 5 ಚೈನಿಗೆ ಈ ರೀತಿ ಒಂದು ಸರಿ ಲಾಕ್ ಮಾಡ್ಕೊಳ್ಳಿ. ಈ ರೀತಿ ಒಂದು ಸರಿ ಲಾಕ್ ಮಾಡ್ಕೊಂಡಾದ್ಮೇಲೆ ಇಲ್ಲಿಂದ ಈಗ ನಾವು ಡೈರೆಕ್ಟಾಗಿ ಈಗ ಫಸ್ಟ್ನೇ ಬೀಡ್ ಹಿಂದ್ಗಡೆ ಯಾವ ರೀತಿ 13 ತ್ರಿಬಲ್ ಕ್ರೋಶಗಳನ್ನು ಮಾಡ್ಕೊಂಡವಲ್ಲ ಅದೇ ರೀತಿ ಕೂಡ ನೀಡಲ್ ಮೇಲೆ 2 ಸರಿ ದಾರ ತಗೊಳ್ಳಿ. ಈ ಬೀಡ್ ಹಿಂದ್ಗಡೆ ಇರುವಂಥ ದಾರಕ್ಕೆ ನೀಡಲ್ನ ಹಾಕ್ಬಿಟ್ಟು ಥ್ರೆಡ್ನ ಎಳ್ಕೊಂಬಂದು 4 ದಾರ ಇರುತ್ತೆ, 2 ಸೇರಿ 1 ಮಾಡಿ, 2 ಸೇರಿ 1 ಮಾಡಿ, 2 ಸೇರಿ 1 ಮಾಡಿ, ಮತ್ತು ನೀಡಲ್ ಮೇಲೆ 2 ಸರಿ ದಾರ ತಗೊಳ್ಳಿ. ಈ ಬೀಡ್ ಹಿಂದ್ಗಡೆ ಕೆಳಗಡೆಯಿಂದ ಥ್ರೆಡ್ನ ಎಳ್ಕೊಂಬಂದು 2 ಸೇರಿ 1 ಮಾಡಿ, 2 ಸೇರಿ 1 ಮಾಡಿ, 2 ಸೇರಿ 1 ಮಾಡಿ, ಈ ರೀತಿ ತ್ರಿಬಲ್ ಕ್ರೋಶಗಳನ್ನು ಒಂದೇ ಲೆವೆಲಲ್ಲಿ ಮಾಡ್ಕೊಳ್ಳಿ. ಕರೆಕ್ಟಾಗಿ ಕೌಂಟ್ ಮಾಡ್ಕೊಳ್ಳಿ ಮಾತ್ರ. ಪ್ರತಿಯೊಂದು ಬೀಡ್ ಹಿಂದ್ಗಡೆ ನಾವು ಕರೆಕ್ಟಾಗಿ 13 ತ್ರಿಬಲ್ ಕ್ರೋಶಗಳನ್ನು ಮಾಡ್ಕೋಬೇಕು ಇದೇ ರೀತಿ. ಸೊ ಇದೇ ರೀತಿ ನಾನು 2ನೇ ಸ್ಟೆಪ್ಪನ್ನು ಪೂರ್ತಿ ಮುಗಿಸ್ಬಿಟ್ಟು ಎಂಡಲ್ಲಿ ತೋರಿಸ್ತೀನಿ. ನೋಡಿ ಇಲ್ಲಿ ಲಾಕ್ ಮಾಡ್ಕೋಬೇಕು, ಚೈನ್ ಮೇಲ್ಗಡೆ 4 ಚೈನ್ ಹಾಕ್ಕೊಂಬಿಟ್ಟು ಮತ್ತು ಇಲ್ಲಿ ಲಾಕ್ ಮಾಡ್ಕೋಬೇಕು. ಈ ರೀತಿ 2 ಸಾರಿ 4 ಚೈನ್ ಹಾಕ್ಕೊಂಬಿಟ್ಟು ಇಲ್ಲಿ ಲಾಕ್ ಮಾಡ್ಕೋಬೇಕು. ಚೈನ್ ಮಧ್ಯೆ 5 ಚೈನ್ ಮಧ್ಯದಲ್ಲಿ ಲಾಕ್ ಮಾಡ್ಕೋಬೇಕು. ಸೊ ಇದು ಮುಗಿಸ್ಬಿಟ್ಟು ಎಂಡಿಗೆ ತೋರಿಸ್ತೀನಿ. ಸೊ ಎಂಡಲ್ಲಿ ನಾನು ಲಾಸ್ಟಿಗೆ ಕೂಡ 13 ತ್ರಿಬಲ್ ಕ್ರೋಶಗಳನ್ನು ಹಾಕ್ಕೊಂಡಿದ್ದೀನಿ. ಸೊ ನೋಡಿ ಬಿಚ್ಚಿಬಿಟ್ಟು ತೋರಿಸ್ತೀನಿ. ಈ 13 ತ್ರಿಬಲ್ ಕ್ರೋಶ ಆದ ತಕ್ಷಣ ನೋಡಿ ಈ 5 ಚೈನಿಗೆ ಡೈರೆಕ್ಟಾಗಿ ಲಾಕ್ ಮಾಡ್ಕೋಬೇಕು. ಇಲ್ಲಿಂದ 1 2 3 4 4 ಚೈನ್ನ ಹಾಕ್ಕೋಬೇಕು. 4 ಚೈನ್ ಹಾಕ್ಕೊಂಬಿಟ್ಟು ನೆಕ್ಸ್ಟ್ 5 ಚೈನಿಗೆ ಈ ರೀತಿ ಲಾಕ್ ಮಾಡ್ಕೊಳ್ಳಿ. ಸೆಂಟ್ರಿಗೆ ನಾವು ಇನ್ನೊಂದು ಸರಿ 4 ಚೈನ್ ಹಾಕ್ಕೊಂಬಿಟ್ಟು ನೆಕ್ಸ್ಟ್ 5 ಚೈನಿಗೆ ಲಾಕ್ ಮಾಡಬೇಕಾಗುತ್ತೆ. ಲಾಸ್ಟಿಗೆ ಮಾತ್ರ ನೋಡಿ ಮತ್ತೆ ಇನ್ನೊಂದು ಸರಿ ಇಲ್ಲಿ ಲಾಕ್ ಮಾಡ್ಕೊಳ್ಳಿ.
ಮತ್ತು ಏನು ಚೈನ್ ಇದೆಯಲ್ಲ, ಸಿಂಗಲ್ ಕ್ರೋಶ ಇದೆಯಲ್ಲ, ಲಾಕಿನ ಮೇಲೇ ಮತ್ತೆ ಲಾಕ್ ಮಾಡ್ತಾಯಿದ್ದೀನಿ. ಸ್ಟಾರ್ಟಿಂಗು ನಾನು ಕೂಡ ಲಾಕಿನ ಮೇಲೆ ಲಾಕ್ ಮಾಡಿ ಎರಡು ಸರಿ ಸಿಂಗಲ್ ಕ್ರೋಶ ಮಾಡಿಬಿಟ್ಟು 4 ಚೈನ್ ಮಾಡಿದ್ದೆ. ಇಲ್ಲೂ ಕೂಡ ಅದೇ ರೀತಿ ಮಾಡಿದ್ದೀನಿ. ಎಂಡಲ್ಲಿ 2 ಸರಿ ಚೈನ್ ಹಾಕ್ಬಿಟ್ಟು ಈ ರೀತಿ ದಾರ ಕಟ್ ಮಾಡಿ, ಆವಾಗ ದಾರ ಬಿಚ್ಚಲ್ಲ, ನಮಗೆ ಡಿಸೈನ್ ಯಾವುದೇ ಕಾರಣಕ್ಕೂ ಬಿಚ್ಚಲ್ಲ ನಮಗೆ. 2 ಸರಿ ಚೈನ್ ಹಾಕ್ಬಿಟ್ಟು ಕಟ್ ಮಾಡಿ ದಾರನ. ಸೊ 3ನೇ ಸ್ಟೆಪ್ಪಿಗೆ ನಾನೀಗ ಬೇರೆ ಕಲರ್ ದಾರನ ತೊಗೊತಾ ಇದ್ದೀನಿ. ಸೊ 3ನೇ ಸ್ಟೆಪ್ಪಿಗೆ ನಾನಿಲ್ಲಿ ಪಿಂಕ್ ಕಲರ್ ದಾರನ ತೊಗೊತಾ ಇದ್ದೀನಿ. ಪಿಂಕ್ ಕಲರ್ ದಾರ ನಾನು 6 ಎಳೆ ಆಲ್ರೆಡಿ ಪೋಣಿಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಪೋಣಿಸಿ ರೆಡಿ ಮಾಡಿ ಇಟ್ಟಾದ್ಮೇಲೆ ಇಲ್ಲಿ ಗಂಟನ್ನು ಕಟ್ ಮಾಡಿದ್ದೀನಿ. ಗಂಟನ್ನು ಕಟ್ ಮಾಡಿಬಿಟ್ಟು ನೋಡಿ ಸ್ವಲ್ಪ ಗಮ್ಮ ಹಾಕಿ ಇದನ್ನು ಸ್ವಲ್ಪ ಗಮ್ಮಕ್ಕಿ ಅಂಟಿಸ್ಕೋಬೇಕು ದಾರನ. ಈಗ ನಾವು ಬೀಡನ್ನು ನಾನು ಏನು 3 mm ಸ್ವಲ್ಪ ದೊಡ್ಡ ಸೈಜು ಬೀಡನ್ನು ತೋರಿಸಿದ್ನಲ್ಲ, ಆ ಬೀಡನ್ನು ನಾವು ಇಲ್ಲಿ ಈ ದಾರಕ್ಕೆ ಪೋಣಿಸ್ಕೋಬೇಕು. ಸೊ ಕೆಲವರು ಪೋಣಿಸೋದು ಹೇಗೆ ಅಂತ ಕೇಳ್ತಿರ್ತಾರೆ. ಸೊ ಅದಕ್ಕೋಸ್ಕರ ನಾನು ತೋರಿಸ್ತಾ ಇದ್ದೀನಿ. ಸ್ವಲ್ಪ ವಿಡಿಯೋ ಲಾಂಗ್ ಆದರೂ ಪರವಾಗಿಲ್ಲ ಅಂತ ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ. ಸೊ ಈ ರೀತಿ ಕೈಯಿಂದ ಕೂಡ ಹಾಕ್ಬೋದು ನೀವು, ಈ ರೀತಿ ಒಂದೊಂದೇ ಬೀಡು. ಸೊ ಇದೊಂದು ಸ್ವಲ್ಪ ಲೇಟ್ ಆಗುತ್ತೆ. ನೀವು ಈ ದಾರಕ್ಕೆ ಸಣ್ಣ ಸೂಜಿ ಇರುತ್ತಲ್ಲ, ಆ ಸೂಜಿನ ಹಾಕ್ಕೊಂಬಿಟ್ಟು ಸೂಜಿ ಮುಖಾಂತರ ಬೀಡನ್ನು ನಾವು ಬೇಗ ಹಾಕಿ ಇಟ್ಕೋಬೋದು ದಾರಕ್ಕೆ. ಅದು ತುಂಬ ಈಸಿ, ಅದು ಇನ್ನೂ ತುಂಬಾ ಈಸಿ. ಇದು ಸ್ವಲ್ಪ ದೊಡ್ಡ ಸೈಜ್ ಇದಲ್ಲ, ಹಾಗೆ ಕೈಯಲ್ಲಿ ಹಾಕ್ಕೊಂಡು ಅಂದ್ಬಿಟ್ಟು ಹಾಕ್ತಾಯಿದ್ದೀನಿ. ಸೊ ಈ ಸ್ವಲ್ಪ ದೊಡ್ಡ ಸೈಜ್ ಇಲ್ಲ ಅಂದರೆ ನೀವು 3 mm ಬೀಡನ್ನೇ ಹಾಕಿ ಈ ಒಂದು ಸ್ಟೆಪ್ಪಿಗೆ, ಅದು ಕೂಡ ಕರೆಕ್ಟಾಗಿ ನೀಟಾಗಿ ಕೂರುತ್ತೆ. ನೋಡಿ ಈ ರೀತಿ ಒಂದು ತ್ರಿಬಲ್ ಕ್ರೋಶ ಏನು ನಾನು ಮಾಡಿದ್ದೀನಲ್ಲ 13 ತ್ರಿಬಲ್ ಕ್ರೋಶಕ್ಕೆ 13 ಬೀಡ್ ರೀತಿ ಕೌಂಟ್ ಮಾಡಿ ಹಾಕ್ಕೊತೀನಿ. ಸೊ 3 ಬೀಡ್ ಹಿಂದ್ಗಡೆ ನಾನು 13 ತ್ರಿಬಲ್ ಕ್ರೋಶ ಹಾಕಿದ್ದೀನಲ್ಲ, ಆ ರೀತಿ 13 ಕೌಂಟ್ ಮಾಡಿಕೊಂಡು 3 ಕೂಡ 13 ಬೀಡು ಕೌಂಟ್ ಮಾಡಿ ಪೋಣಿಸಿ ರೆಡಿ ಇಟ್ಕೊಂಡಿದ್ದೀನಿ. ಈಗ ಗಂಟು ಹಾಕಿ ಈ ರೀತಿ ರೆಡಿ ಇಟ್ಕೋಬೇಕು. ನಿಮ್ಮ ಸೀರೆಗೆ ಎಷ್ಟು ಬೀಡು ಹಿಡಿಸಿರುತ್ತೆ ಅದನ್ನು ಕೌಂಟು ಮಾಡಿಕೊಂಡು ನೀವು 3ನೇ ಸ್ಟೆಪ್ಪಿಗೆ ಈ ರೀತಿ ಪೋಣಿಸಿ ರೆಡಿ ಮಾಡಿ ಇಟ್ಕೋಬೇಕು ನೀವು. ಏಕೆಂದರೆ ಸೀರೆಗೆ ಒಂದ್ಸರಿ ನಾವು ಸ್ಟಾರ್ಟ್ ಮಾಡಿದರೆ ಎಂಡಿ ತನಕನೂ ಕರೆಕ್ಟಾಗಿ ಇದು ಆಗಬೇಕು. ಸ್ವಲ್ಪ ಜಾಸ್ತಿ ಹಾಕಿ ಇಟ್ಕೊಂಡ್ರೂ ಪರವಾಗಿಲ್ಲ. ಸೊ ನೋಡಿ ಈಗ ಉಲ್ಟಾ ಇಟ್ಕೊಂಡಿದ್ದೀನಿ, ಬಟ್ಟೆನ ಉಲ್ಟಾ ಇಟ್ಕೊಂಡು ನೋಡಿ ಈಗ ಥ್ರೆಡ್ನ ತೊಗೊಂಬಂದೆ. ಸೊ ನಮಗೆ ಸೀದಾ ಹೋಯ್ತು ಗಂಟು, ನಮಗೆ ಈಗ ಹಿಂದ್ಗಡೆ ಬರಬೇಕು ಈ ಗಂಟು. ಸೊ ಈಗ ಗಂಟಿಗೆ ನಾನು ಈ ರೀತಿ ಗಂಟು ಹಾಕ್ತಾಯಿದ್ದೀನಿ. ಈ ಫಸ್ಟ್ನೇ ಸಿಂಗಲ್ ಕ್ರೋಶದ ಒಳಗಡೆ ನಾನು ಇದನ್ನು ಈ ರೀತಿ ಗಂಟು ಹಾಕ್ತಾಯಿದ್ದೀನಿ. ಯಾಕೆಂದರೆ ನಮಗೆ ಗಂಟು ಹಿಂದ್ಗಡೆಗೆ ಹೋಗಬೇಕು. ಸೊ ನಾವೀಗ ಹಿಂದ್ಗಡೆ ಸೈಡಿಂದ ಮಾಡ್ತಾ ಹೋಗ್ತಾಯಿದ್ದೀವಿ, ಫ್ರಂಟಲ್ಲ ಬ್ಯಾಕಿಂದ ವರ್ಕ್ ಮಾಡ್ತಾಯಿದ್ದೀವಿ. ನೋಡಿ ನೀಡಲ್ನ ಹಾಕಿಬಿಟ್ಟು ಥ್ರೆಡ್ನ ಎಳ್ಕೊಂಬಂದು ಲಾಕಿನ ಮೇಲೆ ಲಾಕ್ ಮಾಡಿದ್ದೀನಿ. ಸೊ ನೆಕ್ಸ್ಟ್ ಸಿಂಗಲ್ ಕ್ರೋಶದ ಮೇಲ್ಗಡೆ ಮತ್ತೆ ಒಂದು ಸಿಂಗಲ್ ಕ್ರೋಶ, ಮತ್ತು ಇಲ್ಲಿಂದ 2 3 4 4 ಚೈನ್ ಹಾಕ್ಕೊಂಬಿಟ್ಟು ಇಲ್ಲಿ ನೋಡಿ ನೆಕ್ಸ್ಟ್ ಚೈನಿಗೆ ನಾವು ಒಂದು ಸರಿ ಲಾಕ್ ಮಾಡ್ಕೋಬೇಕು. ಸೊ ಲಾಕ್ ಆದಮೇಲೆ ಇಲ್ಲಿಂದ ನಾವು ನೋಡಿ ಇದು 5 ಚೈನ್ ಇದೆಯಲ್ಲ, 5 ಚೈನು ಮತ್ತು ಮೊದಲೇ ತ್ರಿಬಲ್ ಕ್ರೋಶ, ಈ 5 ಚೈನು ತ್ರಿಬಲ್ ಕ್ರೋಶ ಹಾಕಿರ್ತೀವಲ್ಲ, ಈ ಎರಡರ ಮಧ್ಯೆ ಸ್ಟಾರ್ಟಿಂಗ್ ತ್ರಿಬಲ್ ಕ್ರೋಶದ ಒಳಗಡೆ ನೀಡನ್ನು ಹಾಕಿಬಿಟ್ಟು ಥ್ರೆಡ್ನ ಎಳ್ಕೊಂಬಂದು ಈ ರೀತಿ ಒಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ಳಿ. ಸಿಂಗಲ್ ಕ್ರೋಶ ಆದಮೇಲೆ ನೋಡಿ ಏನು ಬೀಡು ನಾವು ಪೋಣಿಸಿ ಇಟ್ಕೊಂಡಿದ್ದೀವಲ್ಲ ದಾರದ ಒಳಗಡೆ, ಈಗ ಬೀಡುಗಳನ್ನು ಮುಂದೆ ಸರಿಸ್ಕೋಬೇಕು. ಈ ರೀತಿ ಒಂದೊಂದೇ 13 ತ್ರಿಬಲ್ ಕ್ರೋಶಕ್ಕೆ 13 ಬೀಡು ನಾವು ಹಾಕ್ತಾ ಹೋಗಬೇಕು. ಸೊ ಈ ರೀತಿ ಒಂದು ಸಿಂಗಲ್ ಕ್ರೋಶ ಹಾಕ್ಬಿಟ್ಟು ಬೀಡನ್ನ ಮುಂದೆ ಸರಿಸ್ಕೊಳ್ಳಿ, ಬೀಡನ್ನ ಲಾಕ್ ಮಾಡ್ಕೊಳ್ಳಿ. ಈ ರೀತಿ ಬೀಡನ್ನ ಲಾಕ್ ಮಾಡಿಕೊಂಡು ನೆಕ್ಸ್ಟ್ ತ್ರಿಬಲ್ ಕ್ರೋಶ 2 ಇದಾವಲ್ಲ, ಎರಡರ ಮಧ್ಯದಲ್ಲಿ ನೀಡಲ್ನ ಹಾಕಿಬಿಟ್ಟು ಥ್ರೆಡ್ನ ಎಳ್ಕೊಂಬಂದು ಮತ್ತೆ ಒಂದು ಸಿಂಗಲ್ ಕ್ರೋಶ ಹಾಕಿದ ಮೇಲೆ ಮತ್ತೆ ಒಂದು ಬೀಡನ್ನು ಮುಂದೆ ಸರಿಸ್ಕೊಳ್ಳಿ, ಬೀಡನ್ನು ಈ ರೀತಿ ಲಾಕ್ ಮಾಡ್ಕೊಳ್ಳಿ. ಥ್ರೆಡ್ನ ಎಳ್ಕೊಂಬಂದು
ಈ ರೀತಿ ಬೀಡನ್ನು ಲಾಕ್ ಮಾಡ್ಕೊಳ್ಳಿ. ಬೀಡನ್ನ ಈ ರೀತಿ ಲಾಕ್ ಮಾಡಿಕೊಂಡು ಮತ್ತೆ ನೆಕ್ಸ್ಟ್ ತ್ರಿಬಲ್ ಕ್ರೋಶದ ಒಳಗಡೆ ನೀಡನ್ನು ಹಾಕಬೇಕು. ಥ್ರೆಡ್ನ ಎಳ್ಕೊಂಬರಬೇಕು. ಒಂದು ಸಿಂಗಲ್ ಕ್ರೋಶನ ಮಾಡ್ಕೋಬೇಕು. ಸಿಂಗಲ್ ಕ್ರೋಶ ಒಂದು ಬೀಡನ್ನು ಸಸ್ಕೋಬೇಕು. ಬೀಡನ್ನು ಲಾಕ್ ಮಾಡ್ಕೋಬೇಕು. ಈ ರೀತಿ ಬೀಡನ್ನು ಲಾಕ್ ಮಾಡಿಕೊಂಡು ನೆಕ್ಸ್ಟ್ ತ್ರಿಬಲ್ ಕ್ರೋಶದ ಒಳಗಡೆ ನೀಡನ್ನು ಹಾಕ್ಬಿಟ್ಟು ಥ್ರೆಡ್ನ ಎಳ್ಕೊಂಬಂದು ಒಂದು ಸಿಂಗಲ್ ಕ್ರೋಶ, ಮತ್ತು ಬೀಡನ್ನು ಮುಂದ್ಗಡೆ ಎಳ್ಕೊಳ್ಳಿ, ಮತ್ತು ಬೀಡನ್ನು ಲಾಕ್ ಮಾಡ್ಕೊಳ್ಳಿ. ಬೀಡನ್ನು ಲಾಕ್ ಮಾಡಿಕೊಂಡು ಈ ತ್ರಿಬಲ್ ಕ್ರೋಶದ ಒಳಗಡೆಯಿಂದ ನೀಡನ್ನು ಹಾಕ್ಬಿಟ್ಟು ಥ್ರೆಡ್ನ ಎಳ್ಕೊಂಬಂದು ಈ ರೀತಿ ಸಿಂಗಲ್ ಕ್ರೋಶ ಮಾಡ್ಕೊಳ್ಳಿ. ಪ್ರತಿಯೊಂದು ತ್ರಿಬಲ್ ಕ್ರೋಶದ ಒಳಗಡೆಯಿಂದ ಸಿಂಗಲ್ ಕ್ರೋಶ ಮಾಡಿಕೊಂಡು ಒಂದು ಬೀಡನ್ನು ಹಾಕಿ ಬೀಡನ್ನು ಲಾಕ್ ಮಾಡಬೇಕು. ಸೊ ಇದೇ ರೀತಿ ನಾವು 13 ತ್ರಿಬಲ್ ಕ್ರೋಶಕ್ಕೆ 13 ಬೀಡ್ ರೀತಿ ಹಾಕ್ತಾ ಬರಬೇಕು. ಈ ರೀತಿ ಸಿಂಗಲ್ ಕ್ರೋಶ ಒಂದು ಬೀಡ್, ಸಿಂಗಲ್ ಕ್ರೋಶ ಒಂದು ಬೀಡನ್ನು ಈ ರೀತಿ ಲಾಕ್ ಮಾಡ್ಕೋಬೇಕು. ಸೊ ಆವಾಗ ನಮಗೆ ಬೀಡು ಮುಂದ್ಗಡೆಯಿಂದ ನೋಡಿದಾಗ ನಮಗೆ ಬೀಡು ಮೇಲ್ಗಡೆನೆ ಕೂತಿರುತ್ತೆ. ಈ ರೀತಿ ಲಾಕ್ ಮಾಡ್ಕೋಬೇಕು. ನೋಡಿ, ಮುಂದ್ಗಡೆಯಿಂದ ನೋಡಿದ್ರೆ ಬೀಡು ಮೇಲ್ಗಡೆನೆ ಕೂತಿರೋ ರೀತಿ ಕಾಣಿಸುತ್ತೆ, ಹೈಲೈಟಾಗಿ ಕಾಣಿಸುತ್ತೆ ನಮಗೆ. ಅದಕ್ಕೋಸ್ಕರ ನಾವು ಇದನ್ನು ಉಲ್ಟಾ ಹಿಂದ್ಗಡೆಯಿಂದ ನಾವು ಬೀಡನ್ನು ಹಾಕ್ತಾ ಇದ್ದೀವಿ. ಸೊ ಬೀಡನ್ನು ಮುಂದೆ ಎಳ್ಕೊಳ್ಳಿ, ಒಂದು ಲಾಕ್ ಮಾಡ್ಕೊಳ್ಳಿ, ಬೀಡನ್ನು ಲಾಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ತ್ರಿಬಲ್ ಕ್ರೋಶಕ್ಕೆ ಒಂದು ಸಿಂಗಲ್ ಕ್ರೋಶ, ಮತ್ತು ಬೀಡನ್ನು ಮುಂದೆ ಎಳ್ಕೊಳ್ಳಿ, ಬೀಡನ್ನು ಲಾಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ತ್ರಿಬಲ್ ಕ್ರೋಶಕ್ಕೆ ಒಂದು ಸಿಂಗಲ್ ಕ್ರೋಶ. ಸೊ ಮೂರನೇ ಸ್ಟೆಪ್ಪು ತುಂಬ ಈಸಿ ಇದೆ. ಬಿಗ್ನರ್ಸು ಕೂಡ ಆರಾಮಾಗಿ ಹಾಕ್ಬೋದು. ಸ್ವಲ್ಪ ಬ್ಯಾಲೆನ್ಸ್ ಮಾಡೋದು ಬೇಕಷ್ಟೆ. ಸೊ ಹಾಕ್ತಾ ಹೋದಂಗೆ ನಿಮಗೆ ಗೊತ್ತಾಗುತ್ತೆ ಇದು ಯಾವ ರೀತಿ ಹಾಕೋದು ಅಂತ. ಸೊ ಏನಾದರೂ ಫಾಸ್ಟ್ ಅನಿಸಿದರೆ ವಿಡಿಯೋ, ನಿಮಗೆ ಯೂಟ್ಯೂಬಲ್ಲಿ ಮೇಲ್ಗಡೆ ನಿಮಗೆ 3 ಡಾಟ್ ಕಾಣಿಸುತ್ತೆ, ಅಲ್ಲಿ ಆಪ್ಷನ್ ಇರುತ್ತೆ. ನಿಮಗೆ ವಿಡಿಯೋ ಸ್ಲೋ ಮಾಡಿ ಕೂಡ ನೀವು ನೋಡ್ಕೋಬೋದು. ತುಂಬ ಫಾಸ್ಟ್ ಅನಿಸಿದರೆ ವಿಡಿಯೋ ಸ್ಲೋ ಮಾಡಿ ನೋಡ್ಕೊಳ್ಳಿ. ಬಿಗಿನರ್ಸು ಸ್ವಲ್ಪ ನಿಮಗೆ ಗೊತ್ತಾಗಲ್ಲ ಅಂದರೆ ನಿಧಾನಕ್ಕೆ ನೋಡ್ಕೊಳ್ಳಿ. ಸೊ ಈ ರೀತಿ ಒಂದು ಸಿಂಗಲ್ ಕ್ರೋಶ, ಒಂದು ಬೀಡನ್ನು ಮುಂದೆ ಸರಿಸ್ಕೊಂಡು ಬೀಡನ್ನು ಲಾಕ್ ಮಾಡ್ಕೋಬೇಕು. ನೆಕ್ಸ್ಟ್ ತ್ರಿಬಲ್ ಕ್ರೋಶಕ್ಕೆ ಮತ್ತೆ ನೀಡಲ್ನ ಹಾಕ್ಬಿಟ್ಟು ಥ್ರೆಡ್ನ ಹಾಕೊಂಬಂದು ಸಿಂಗಲ್ ಕ್ರೋಶ ಮಾಡ್ಕೋಬೇಕು. ಸೊ ತುಂಬ ಸಿಂಪಲ್ ಆಗಿದೆ. ಈ ದೊಡ್ಡ ಬೀಡು ಇಲ್ಲಾಂದರೂ ಕೂಡ 3mm ಬೀಡನ್ನು ಹಾಕ್ಕೊಳ್ಳಿ, ತುಂಬ ಕರೆಕ್ಟಾಗಿ ಕೂರುತ್ತೆ ಅದು ಕೂಡ. ಸೊ ಇದು ಒಂದು ಸ್ವಲ್ಪ ಬಂದರೆ ಸುಕ್ಕು ಬರ್ಬೋದು, ಹೇಳೋಕ್ಕಾಗಲ್ಲ. ಸುಕ್ಕು ಬಂದರೆ ಸಪೋಸ್ 2 ಸಿಂಗಲ್ ಕ್ರೋಶ ಹಾಕ್ಬಿಟ್ಟು ಒಂದು ಬೀಡನ್ನು ಹಾಕ್ಕೊಳ್ಳಿ. ಈ ರೀತಿ 2 ಸರಿ ಸಿಂಗಲ್ ಕ್ರೋಶ ಹಾಕ್ಕೊಳ್ಳಿ. ಫಸ್ಟಿಗೆ ಸಿಂಗಲ್ ಕ್ರೋಶ ಹಾಕ್ಕೊಳ್ಳಿ, ಮತ್ತು ನೆಕ್ಸ್ಟ್ ತ್ರಿಬಲ್ ಕ್ರೋಶಕ್ಕೆ ಒಂದೊಂದು ಸಿಂಗಲ್ ಕ್ರೋಶ ಹಾಕ್ಕೊಳ್ಳಿ, ಒಂದು ಬೀಡನ್ನು ಹಾಕಿ ಬೀಡನ್ನು ಲಾಕ್ ಮಾಡಿ. ಒಂದು ಬಿಟ್ಟು 2 ತ್ರಿಬಲ್ ಕ್ರೋಶಕ್ಕೆ ಒಂದು ಹಾಕ್ಕೊಳ್ಳಿ. ಇಲ್ಲಿ ನಾನು ಒಂದು ಸಿಂಗಲ್ ಕ್ರೋಶ ಒಂದು ಬೀಡು, ಒಂದು ಸಿಂಗಲ್ ಕ್ರೋಶ ಒಂದು ಬೀಡು ಹಾಕಿದ್ದೀನಿ. ಸೊ ಲಾಸ್ಟಿಗೆ ನಾವಿಲ್ಲಿ ಈಗ ಲಾಕಿನ ಮೇಲೇ ಎಂಡಿಂಗ್ ಮಾಡಿದ್ದೀವಿ. ಸೊ ಇಲ್ಲಿ ಚೈನ್ ಒಳಗಡೆ 2 ಸರಿ ನಾನು ಸಿಂಗಲ್ ಕ್ರೋಶ ಮಾಡಿದ್ದೀನಿ. 2 ಸರಿ ಲಾಕ್ ಮಾಡಿಬಿಟ್ಟು ಇಲ್ಲಿಂದ 4 ಚೈನ್, ನೆಕ್ಸ್ಟ್ ಚೈನಿಗೆ ಲಾಕ್ ಮಾಡ್ಕೊಳ್ಳಿ, ಮತ್ತೆ ಇನ್ನೊಂದು ಸರಿ ಲಾಕ್ ಮಾಡ್ಕೊಳ್ಳಿ. ಸ್ಟಾರ್ಟಿಂಗ್ ನಾನು ಬೀಡು ಲಾಕ್ ಆದಮೇಲೆ ಒಂದು ಸಿಂಗಲ್ ಕ್ರೋಶ ಆದಮೇಲೆ 2 ಸರಿ ಸಿಂಗಲ್ ಕ್ರೋಶ ಮಾಡಿದೆ. ಇಲ್ಲೂ ಕೂಡ ಅಷ್ಟೇ ನೋಡಿ, ಒಂದು ಸಿಂಗಲ್ ಕ್ರೋಶ, ಒಂದು ಬೀಡನ್ನು ಹಾಕ್ಬಿಟ್ಟು ಲಾಕ್ ಮಾಡ್ಕೊಳ್ಳಿ. ಸೊ ಫಸ್ಟ್ನೇ ಚೈನು ಮತ್ತು ತ್ರಿಬಲ್ ಕ್ರೋಶ, ಫಸ್ಟ್ನೇ ಚೈನ್ಗೆ ಏನಿರುತ್ತಲ್ಲ ತ್ರಿಬಲ್ ಕ್ರೋಶಕ್ಕೆ ನಾವು ನೀಡಲ್ನ ಹಾಕ್ಬಿಟ್ಟು ಫಸ್ಟಿಗೆ ಒಂದು ಸಿಂಗಲ್ ಕ್ರೋಶ ಮಾಡಿ, ಆಮೇಲೆ ಬೀಡನ್ನು ಮುಂದೆ ಎಳ್ಕೊಂಡು ಬೀಡ್ ಲಾಕ್ ಮಾಡಿಕೊಂಡು ನೆಕ್ಸ್ಟ್ ತ್ರಿಬಲ್ ಕ್ರೋಶಕ್ಕೆ ಮತ್ತು ಒಂದು ಸಿಂಗಲ್ ಕ್ರೋಶ, ಇದೇ ರೀತಿ ಮಾಡ್ತಾ ಹೋಗಬೇಕು. ಸೊ ತುಂಬ ಸಿಂಪಲ್ ಆಗಿದೆ. ಪೂರ್ತಿ ನಾನು ಸ್ಟೆಪ್ ಹಾಕಿಬಿಟ್ಟು ತೋರಿಸ್ತೀನಿ ನಿಮಗೆ. ನೋಡಿ, ಈ ರೀತಿ ನೀಟಾಗಿ ಸ್ವಲ್ಪ ಅಡ್ಜಸ್ಟ್ ಮಾಡಬೇಕು. ಸಪೋಸ್ ಸುಕ್ಕು ಬಂದರೆ ನೀವು 3mm ಹಾಕ್ಕೊಳ್ಳಿ, ತೊಂದರೆ ಏನಿಲ್ಲ. ಸೊ ಪೂರ್ತಿ ಹಾಕಿಬಿಟ್ಟು ಲಾಸ್ಟಿಗೆ ನಾನು 2 ಸರಿ ಲಾಕ್ ಮಾಡಿದ್ದೀನಿ.
ಸೊ ಇಲ್ಲಿಂದ 4 ಚೈನ್ ಹಾಕ್ಕೊಳ್ಳಿ. ಸೊ ಬೀಡ್ ಹಾಕ್ಬಿಟ್ಟು ಸಿಂಗಲ್ ಕ್ರೋಶ ಮಾಡಿಕೊಂಡು ಆಮೇಲೆ ಚೈನಿಗೆ 2 ಸರಿ ಲಾಕ್ ಮಾಡಿದ್ದೀನಿ. 4 ಚೈನ್ ಹಾಕ್ಕೊಂಬಿಟ್ಟು ಇಲ್ಲಿ ಲಾಸ್ಟಿಗೆ ಲಾಕಿನ ಮೇಲೇ ಲಾಕ್ ಮಾಡ್ತಾಯಿದ್ದೀನಿ. ಸೊ ಲಾಕಿನ ಮೇಲೇ ಲಾಕ್ ಆದಮೇಲೆ ಅದೇ ಒಂದು 4 ಚೈನಿಗೆ ಈಗ ಸಿಂಗಲ್ ಕ್ರೋಶ ಮಾಡ್ತಾಯಿದ್ದೀನಿ. ಸೊ ಕಂಟಿನ್ಯೂಸ್ ಆಗಿ ಇದೇ ರೀತಿ ಸಿಂಗಲ್ ಕ್ರೋಶ್ಗಳನ್ನು ಮಾಡ್ತಾ ಹೋಗಬೇಕು. ಬಟ್ಟೆನ ತಿರ್ಸ್ಕೊಳ್ಳಿ. ಉಲ್ಟಾ ಹಾಕ್ಕೊಂಬಂದಿದ್ವಿ ನಾವು, ಈಗ ಸೀದಾ ಮಾಡಿಕೊಂಡು ಸಿಂಗಲ್ ಕ್ರೋಶ ಮಾಡ್ತಾಯಿದ್ದೀನಿ. ಚೈನ್ ಮೇಲುಗಡೆ ಈ 4 ಚೈನ್ ಮೇಲುಗಡೆ 3 ಅಥವಾ 4 ಈ ರೀತಿ ಸಿಂಗಲ್ ಕ್ರೋಶ ಮಾಡ್ಕೊಳ್ಳಿ. ಸೊ ಇಲ್ಲಿ ಏನು ನಾವು ಲಾಕ್ ಮಾಡಿದ್ವಲ್ಲ, ಲಾಕಿನ ಮೇಲೆ ಒಂದು ಸರಿ ಲಾಕ್ ಮಾಡ್ಕೊಳ್ಳಿ. ಮಾಡಾದ್ಮೇಲೆ ಒಂದು ಚೈನ್, ಫಸ್ಟ್ನೇ ಬೀಡ್, ನೆಕ್ಸ್ಟ್ ಏನು ನಡು ಮಧ್ಯೆ ನಮಗೆ ಸಿಂಗಲ್ ಕ್ರೋಶ ಕಾಣುತ್ತಲ್ಲ ಅಲ್ಲಿ ನೀಡಲ್ನ ಹಾಕ್ಬಿಟ್ಟು ಥ್ರೆಡ್ನ ಎಳ್ಕೊಂಬಂದು ಈ ರೀತಿ ಸಿಂಗಲ್ ಕ್ರೋಶ ಮಾಡಿ ಒಂದು ಚೈನ್ ಹಾಕ್ಕೊಳ್ಳಿ. ಈ ರೀತಿ ಸಿಂಗಲ್ ಕ್ರೋಶ ಅಲ್ಲಿ ಕಾಣುತ್ತೆ, ಅಲ್ಲಿಗೆ ನೀಡಲ್ನ ಹಾಕಿದರೆ ಪಿಂಕು ಏನು ನಾವು ಪಿಂಕ್ ಹಾಕ್ಕೊಂಬಂದ್ವಲ್ಲ ಉಲ್ಟಾ, ಆ ಸಿಂಗಲ್ ಕ್ರೋಶ ಒಳಗಡೆನೆ ನೀಡಲ್ನ ಹಾಕ್ಬಿಟ್ಟು ಥ್ರೆಡ್ನ ಎಳ್ಕೊಂಬರ್ಬೇಕು. ಸೊ ನಿಮ್ಗೆ ಆರಾಮಾಗಿ ಕಾಣಿಸುತ್ತೆ. ಬಿಗ್ನರ್ಸಿಗೆ ಸ್ವಲ್ಪ ಏನಾದರೂ ಕನ್ಫ್ಯೂಸ್ ಆಗ್ಬೋದು. ಸೊ ಸ್ವಲ್ಪ ನಿಧಾನಕ್ಕೆ ನೋಡಿ ಹಾಕ್ಕೊಳ್ಳಿ. ನೋಡಿ ಈ ಸಿಂಗಲ್ ಕ್ರೋಶದ ಒಳಗಡೆ ನೀಡಲ್ನ ಹಾಕ್ಬಿಟ್ಟು ಥ್ರೆಡ್ನ ಎಳ್ಕೊಂಬಂದು ಸಿಂಗಲ್ ಕ್ರೋಶ ಮಾಡಬೇಕು. ಒಂದು ಚೈನ್ ಹಾಕ್ಕೋಬೇಕು ಮತ್ತು ನೆಕ್ಸ್ಟ್ ಸಿಂಗಲ್ ಕ್ರೋಶದ ಒಳಗಡೆ ನೀಡಲ್ನ ಹಾಕ್ಬಿಟ್ಟು ಥ್ರೆಡ್ನ ಎಳ್ಕೊಂಬಂದು ಮತ್ತು ಸಿಂಗಲ್ ಕ್ರೋಶ, ಒಂದು ಚೈನ್. ಸೊ ಸಿಂಪಲ್ಲಾಗಿದೆ. ಮೂರನೇ ಸ್ಟೆಪ್ಪು ಸಿಂಗಲ್ ಕ್ರೋಶ, ಒಂದು ಬೀಡ್ ಲಾಕ್ ಮಾಡಿಕೊಂಡು ಮತ್ತು ಸಿಂಗಲ್ ಕ್ರೋಶ. ಈಗ ಬಟ್ಟೆನ ಸೀದಾ ಮಾಡಿಕೊಂಡು ಒಂದು ಸಿಂಗಲ್ ಕ್ರೋಶ, ಒಂದು ಚೈನು, ಒಂದು ಸಿಂಗಲ್ ಕ್ರೋಶ, ಒಂದು ಚೈನು. ಸೊ ಇದೇ ರೀತಿ ಮತ್ತೆ ನಾವು ಪೂರ್ತಿ ಒಂದು ಎಂಡಿಂದ ಸ್ಟಾರ್ಟಿಂಗಿಂದ ಎಂಡಿನ ತನಕ ಅದೇ ರೀತಿ ಈಗ ನೆಕ್ಸ್ಟ್ ಸ್ಟೆಪ್ 4ನೇ ಸ್ಟೆಪ್ಪನ್ನು ಪೂರ್ತಿ ನಾವು ಇದೇ ರೀತಿ ಹಾಕ್ತಾ ಹೋಗಬೇಕು. ಸೊ ಇದೇ ರೀತಿ ಹಾಕ್ತಾ ಹೋದರೆ ನಿಮಗೆ ನೀಟಾಗಿ ಕೂರುತ್ತೆ. ಸ್ವಲ್ಪ ಅಡ್ಜಸ್ಟ್ ಮಾಡಬೇಕು. ಸೊ ಸ್ವಲ್ಪ ಸುಕ್ ಬರುತ್ತೆ ಅಂತ ಏನು ಇದು ಮಾಡ್ಕೊಬೇಡಿ, ಕರೆಕ್ಟ್ ಬರುತ್ತೆ ಅಡ್ಜಸ್ಟ್ ಮಾಡಿದರೆ. ಸೊ ಸಪೋಸ್ ತುಂಬ ಸುಕ್ಕು ಬಂದರೆ ನಾನು ಹೇಳಿದಾಗೆ 2 ಸಿಂಗಲ್ ಕ್ರೋಶ ಹಾಕ್ಬಿಟ್ಟು ಒಂದು ಬೀಡನ್ನು ಹಾಕ್ಕೊಳ್ಳಿ. ಸ್ವಲ್ಪ ದೊಡ್ಡ ಸೈಜ್ ಇದ್ದರೆ 3mm ಆದರೆ ನೀವು ಪ್ರತಿಯೊಂದು ತ್ರಿಬಲ್ ಕ್ರೋಶಕ್ಕೆ ನಾನು ಏನಿಗೆ ಹಾಕಿದ್ದೀನಲ್ಲ ಅದೇ ರೀತಿ ಹಾಕ್ತಾ ಬರ್ಬೋದು. ಅದು ಕೂಡ ನೀಟಾಗಿ ಕಾಣಿಸುತ್ತೆ. ಸ್ವಲ್ಪ ದೊಡ್ಡ ಸೈಜ್ ಅಂದರೆ ಹೈಲೈಟಾಗಿ ಕಾಣಿಸುತ್ತೆ ಅನ್ನೋ ಉದ್ದೇಶಕ್ಕೆ ನಾನು ಇಲ್ಲಿ ಸ್ವಲ್ಪ 3mm ಬೀಡಕ್ಕಿಂತ ಸ್ವಲ್ಪ ದೊಡ್ಡ ಸೈಜ್ ತೊಗೊಂಡಿದ್ದೀನಿ ರೌಂಡ್ ಬೀಡನ್ನು. ಸೊ ದೊಡ್ಡ ಬೀಡು ಮತ್ತು ಸಣ್ಣ ಬೀಡು 2 ಕಾಂಬಿನೇಷನಲ್ಲಿ ಸೊ ಹೈಲೈಟಾಗಿ ಕಾಣುವಂಥ ಡಿಸೈನ್ ಇದು. ಸೊ ಬೀಡು ಯಾರು ಇಷ್ಟಪಡ್ತಾರಲ್ಲ ಅಂಥವ್ರಿಗೆ ಹಾಕ್ಕೊಡಿ ಡಿಸೈನ್ನ. ಸೊ ಈಗ ಲಾಕ್ ಆದಮೇಲೆ ಲಾಸ್ಟಿಗೆ ಈ ಲಾಕಿನ ಮೇಲೇ ಲಾಕ್ ಮಾಡ್ಕೋಬೇಕು. ಈ ಲಾಕಿನ ಮೇಲೇ ಒಂದು ಲಾಕ್ ಮಾಡ್ಕೊಳ್ಳಿ. ಲಾಕಿನ ಮೇಲೆ ಲಾಕ್ ಮಾಡಿಕೊಂಡು ಈ ಚೈನ್ ಮೇಲ್ಗಡೆ ನಾನು ಏನು ಮಾಡ್ಕೊಂಬಂದಲ್ಲ ಅದೇ ರೀತಿ ಸಿಂಗಲ್ ಕ್ರೋಶ ಮಾಡ್ತಾ ಹೋಗ್ಬೋದು. ಇಲ್ಲ ಅಂದರೆ ನಾವು ಲಾಕಿನ ಮೇಲೆ ಲಾಕ್ ಮಾಡ್ಕೋಬೇಕು. ಈಗ ಒಂದು ಲಾಕಿನ ಮೇಲೆ ಲಾಕ್ ಮಾಡಿದ್ದೀನಿ, ಇಲ್ಲಿ 2 ಸರಿ ನಾನು ಲಾಕ್ ಮಾಡಿದ್ನಲ್ಲ. ಸೊ ಇನ್ನೊಂದು ಸರಿ ಲಾಕಿನ ಮೇಲೆ ಲಾಕ್ ಮಾಡಿಕೊಂಡು ಮತ್ತೆ 4 ಚೈನ್ ಹಾಕ್ಕೊಳ್ಳಿ. 4 ಚೈನ್ ಹಾಕ್ಕೊಂಡು ಲಾಕಿನ ಮೇಲೇ ಲಾಕ್ ಹಾಕ್ಕೊಳ್ಳಿ. ಸೊ ಚೈನ್ ಹಾಕಿದರೆ ಸ್ವಲ್ಪ ಫಾಸ್ಟ್ ಆಗುತ್ತೆ ಅಂದ್ಬಿಟ್ಟು ಅಷ್ಟೇ. ಸೊ ಎಂಡಿಂಗು ಸ್ಟಾರ್ಟಿಂಗ್ ಮಾತ್ರ ಆ ರೀತಿ ಮಾಡ್ಕೊಳ್ಳಿ. ನಡು ಮಧ್ಯದಲ್ಲಿ ನೀವು ಇದೇ ರೀತಿ 2 ಸರಿ ಲಾಕ್ ಮಾಡಿಕೊಂಡು 4 ಚೈನ್ ಹಾಕ್ಕೊಳ್ಳಿ. ಸೊ ಸಿಂಗಲ್ ಕ್ರೋಶ ಆದಮೇಲೆ ಮತ್ತೆ ನೆಕ್ಸ್ಟ್ ಚೈನ್ ಹಾಕ್ಕೊಂಬಿಟ್ಟು ನೆಕ್ಸ್ಟ್ ಫಸ್ಟ್ ಬೀಡ್ ಪಕ್ಕನೇ ಇರುವಂಥ ಸಿಂಗಲ್ ಕ್ರೋಶಕ್ಕೆ ನೀಡಲ್ನ ಹಾಕ್ಬಿಟ್ಟು ಥ್ರೆಡ್ನ ಎಳ್ಕೊಂಬಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ಳಿ. ಈ ರೀತಿ ಸಿಂಗಲ್ ಕ್ರೋಶ, ಒಂದು ಚೈನ್, ಒಂದು ಸಿಂಗಲ್ ಕ್ರೋಶ, ಒಂದು ಚೈನ್. ಸೊ ಥ್ರೆಡ್ ನೀಟಾಗಿ ಕಾಣಿಸುತ್ತೆ. ಸಿಂಗಲ್ ಕ್ರೋಶ್ಗಳನ್ನು ಸ್ವಲ್ಪ ನೀಟಾಗಿ ನಿಮಗೆ ಕಾಣುತ್ತೆ, ಅದು ನೀಟಾಗಿ ನೋಡಿಕೊಂಡು ಹಾಕ್ಕೊಳ್ಳಿ ಅಷ್ಟೇ. ಈ ರೀತಿ ಪೂರ್ತಿ ನಾನು ಹಾಕಿಬಿಟ್ಟು ನೆಕ್ಸ್ಟು ನಿಮಗೆ ಕುಚ್ಚನ್ನು ಕೂಡ ಹಾಕಿ ಫೈನಲಾಗಿ ಯಾವ ರೀತಿ ಕಾಣಿಸುತ್ತೆ ಅಂತ ತೋರಿಸ್ತೀನಿ.
ನೋಡಿ ಫೈನಲ್ ಆಗಿ ನಮ್ಮ ಡಿಸೈನ್ ಮುಗಿದಿದೆ. ಸೊ ಡಿಸೈನ್ ಬಂದ್ಬಿಟ್ಟು ಈ ರೀತಿ ಇದೆ. ಸೊ ಬೀಡ್ ನಿಮಗೆ ಹೈಲೈಟ್ ಆಗಿ ಎದ್ದು ಕಾಣಿಸುತ್ತೆ, ಸ್ವಲ್ಪ ದೊಡ್ಡ ಸೈಜ್ ಹಾಕಿರೋದ್ರಿಂದ. 3mm ಬೀಡು ಕೂಡ ನಿಮಗೆ ಹಾಕ್ಬೋದು. ಸ್ವಲ್ಪ 3mmಕ್ಕಿಂತ ಇದನ್ನು ಹಾಕಿದಾಗ ನಿಮಗೆ ಹೈಲೈಟ್ ಆಗಿ ಕಾಣಿಸುತ್ತೆ ಅಷ್ಟೇ. ಸೊ ಹಾಗೆ ನೋಡಿ, ಕುಚ್ಚಿಗೆ ನಾನು 120 ಎಳೆ ತೊಗೊಂಡಿದ್ದೀನಿ. ಸ್ವಲ್ಪ ದಪ್ಪ ಬೇಕು ಅಂದರೆ 130 ಎಳೆ ತೊಗೊಳ್ಳಿ. ಸಣ್ಣ ಸಣ್ಣದಾಗಿ ಬೇಬಿ ಕುಚ್ಚನ್ನ ಕಟ್ಟಿದ್ದೀನಿ. ಸೊ ಇವತ್ತಿನ ಡಿಸೈನ್ ಫೈನಲ್ ಲುಕ್ ಬಂದ್ಬಿಟ್ಟು ಈ ರೀತಿ ಇದೆ. ಸೊ ಇದಕ್ಕೆ ನಾವು ಪ್ರೈಸು 750ಇಂದ 800 ತನಕ ತೊಗೋಬೋದು. ವರ್ಕ್ ಜಾಸ್ತಿ ಇರುತ್ತೆ, ಹಾಗೆ ಬೀಡ್ ಕೂಡ ಜಾಸ್ತಿ ಬೇಕು ಈ ಡಿಸೈನಿಗೆ. ಸೊ ದೊಡ್ಡ ಬೀಡ್ ಅಂತೂ ನೀವು ಬೇಕೇ ಬೇಕು. ಸೊ ಇದರಲ್ಲಿ ನಿಮ್ಗೆ ಯಾವ ರೀತಿ ಆದಂಥ ಬೀಡ್ ಆದರೂ ತೊಗೊಂಡ್ರು ನಡೆಯುತ್ತೆ. ಸೊ ಈ ಒಂದು ಡಿಸೈನ್ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಕಮೆಂಟ್ ಮುಖಾಂತರ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ. ಸುಮಾರು ಜನ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದೀರಾ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಪ್ರತಿಯೊಂದು ವಿಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ. ಹಾಗೆ ನಿಮ್ಮ ಫ್ರೆಂಡ್ಸಿಗೆ ಮತ್ತು ವಾಟ್ಸಪ್ ಗ್ರೂಪ್ಗಳಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಸೊ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸೋದನ್ನು ಕೂಡ ಮರಿಬೇಡಿ, ಹಾಗೆ ಒಂದು ಲೈಕ್ ಕೊಡೋದನ್ನು ಕೂಡ ಮರಿಬೇಡಿ. ಸೊ ಇವತ್ತಿನ ಡಿಸೈನ್ ಹೇಗೆ ಅನ್ನಿಸ್ತು ಅಂತ ಅಂದ್ಬಿಟ್ಟು ಹೇಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.